ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಇವರಿಬ್ರು ಚೆನ್ನಾಗಿ ಕುಣಿತಾ ಇದ್ದಾರೆ. ಇಲ್ಲೋಡು ಯಾರು ಬಂದಿರೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಒಂದು ನಿಮಿಷ ಇರಮ್ಮ. ಎಲ್ರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ಥರ ಏನು ಯೋಚನೆ ಮಾಡಿಲ್ಲ, ಹೇಗೋಗುತ್ತೆ ಹಾಗೆ ಡೈಲಿ ರೊಟೀನ್ ಥರ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹೇಗೋಗುತ್ತೆ ಅಂತ ನೋಡೋಣ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ರೊಟ್ಟಿ ಖಾರ ಮಾಡಿದ್ದೆ. ಇವಾಗ ಖಾರದ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ, ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೀನಿ. ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ ಜಾಸ್ತಿ ಹಾಕಬೇಕು. ಇದು ಈರುಳ್ಳಿ ಖಾರ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೊಂದು ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ದೋಸೆ, ಚಪಾತಿ, ರೊಟ್ಟಿ ಮೂರಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ತುಪ್ಪದ ಪುಡಿ, ಹಾಗೆ ಕೊನೆಯದಾಗಿ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಕಾಯಿ ತುರಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಇದು ಎಣ್ಣೆಲ್ಲ ಸಪ್ರೇಟ್ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಖಾರ ರೆಡಿ ಆಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸಿಂಪಲ್ ಅಲ್ವಾ? ನನಗಂತೂ ತುಂಬಾ ಇಷ್ಟ. ಕೊನೆಯದಾಗಿ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಈಗ ಚೆನ್ನಾಗಿ ಖಾರ ಕುದಿಸ್ಕೊಂಡೆ. ಈ ಕಡೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನನಗೆ ಅಕ್ಕಿ ರೊಟ್ಟಿ ಈ ಖಾರ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಚಟ್ನಿಗಳು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಟೊಮೊಟೊ ಕಾಯಲ್ಲಿ ಮಾಡ್ತಾರಲ್ಲ ಆ ಚಟ್ನಿ, ಹೀರೆಕಾಯಿ ಚಟ್ನಿ, ಮುಳುಗಾಯಿ ಚಟ್ನಿ ಈ ಥರ ಇಷ್ಟ ಆಗುತ್ತೆ. ಬರೀ ರೊಟ್ಟಿಗೆ ಕಾಯಿ ಚಟ್ನಿ, ಕಡಲೆಬೀಜ ಚಟ್ನಿ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ಜಾಸ್ತಿ ನಾನು ಆದಷ್ಟು ಖಾರನೇ ಮಾಡ್ತಾಯಿರ್ತೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಹಸ್ಗಳ ಕೆಲಸ ಇತ್ತು, ಅದನ್ನು ಸ್ವಲ್ಪ ಮುಗಿಸಿ ಇವಾಗ ತುಳಸಿ ಮತ್ತು ಹೂವನ್ನು ಕಟ್ತಾ ಇದ್ದೀನಿ. ಏಕಾದಶಿ ಇರೋದ್ರಿಂದ ರಾಯರಿಗೆ ಹೂವಿನ ಅಲಂಕಾರ ಇರೋದಿಲ್ಲ. ರಾಯರಿಗೋಸ್ಕರ ತುಳಸಿ, ಹಾಗೆ ಪೂಜೆಗೆ ಕನಕಾಂಬರ ಕಟ್ತಾ ಇದ್ದೀನಿ. ಎಲ್ಲ ಎತ್ಕೊಂಡು ಬಂದು ರೆಡಿ ಮಾಡ್ಕೊಂಡಿದ್ದೆ. ತುಳಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ನನಗೆ ಅಂಗಡಿಲಿ ತರೋದಕ್ಕಿಂತ ನಾನೇ ನನ್ನ ಕೈಯಾರೆ ಹಾರ ಮಾಡಿದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾರ ಎಲ್ಲ ಕೂಡ ರೆಡಿ ಆಯಿತು. ಇವಾಗ ಸ್ವಲ್ಪ ತೋಟಕ್ಕೆ ಹೋಗೋದಿತ್ತು, ಹಾಗಾಗಿ ತೋಟಕ್ಕೆ ಹೋಗಿದ್ದೆ. ಸ್ವಲ್ಪ ತೋಟ ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ಈ ಥರ ನಾನು ಹಿಂದಿನ ವ್ಲಾಗಲ್ಲೇ ತೋರಿಸಿದ್ದೆ. 2 ಸಾಲು, 1 ಸಾಲು ಬಿಟ್ಟು 1 ಸಾಲಿಗೆ ಈ ಥರ ಹಾಕ್ತಾಯಿರ್ತೀವಿ. ಅದು ನೀರು ಹೊಡೆದಾಗ ಗೊಬ್ಬರ ಕೂಡ ಆಗುತ್ತೆ ಚೆನ್ನಾಗಿ, ಹಾಗೆ ಜಾಗ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಮಾಡ್ತೀವಿ. ಇದು 2 ದಿನದ್ದು ವ್ಲಾಗ್ ಆಗಿರುತ್ತೆ. ನಾಳೆ ಏಕಾದಶಿ ಇದೆ, ಹಾಗಾಗಿ ಏಕಾದಶಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ತೋಟ ಕ್ಲೀನ್ ಮಾಡೋದು, ಮನೆ ಕೆಲಸ, ಈ ಥರ ನನ್ನ ವ್ಲಾಗು ಶುರುವಾಗಿತ್ತು. ನೋಡಿ, ಒಂದು ಸೈಡ್ ಈ ಥರ ಸೋಗೆ ಕಾಣುತ್ತೆ, ಒಂದು ಸೈಡ್ ಗ್ಯಾಪ್ ಇರುತ್ತೆ. ಆ ಕೆಲಸ ಎಲ್ಲ ಮುಗಿಸಿ ಬಂದೆ. ಮತ್ತು ನೆಕ್ಸ್ಟು ಮನೆ ಸುತ್ತ ಸ್ವಲ್ಪ ಎಲ್ಲ ಏನು ಹುಲ್ಲೆಲ್ಲ ಇತ್ತು ಅದೆಲ್ಲ ಡ್ರೈ ಆಗಿತ್ತು. ಹಾಗಾಗಿ ಅದನ್ನೆಲ್ಲ ಬೆಂಕಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಅಂದರೆ ಸುತ್ತಮುತ್ತ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಇವಾಗ ಸ್ವಲ್ಪ ಮಳೆ ಬಂತು ಅಂದರೆ ಇದು ಯಾವುದೂ ಉರಿಯೋದಿಲ್ಲ, ಮತ್ತೆ ನೆನೆಯುತ್ತೆ, ಮತ್ತು ಹಾಗೆ ಉಳ್ಕೊಳ್ಳುತ್ತೆ. ಇವಾಗ ಚೆನ್ನಾಗಿ ಡ್ರೈ ಆಗಿದೆ, ಹಾಗಾಗಿ ಉರಿಯುತ್ತೆ. ಅಲ್ಲಿಂದ ತೋಟಕ್ಕೆ ಹೋದ್ವಿ. ಹಸು ಕಟ್ಟೋದಿತ್ತು. ನೋಡಿ ನೇಪೇರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗಾಗಿ ಇವಾಗ ಹಸು ತೋಟಕ್ಕೆ ಹೋಗ್ತಾ ಇದೆ. ಇನ್ನೊಂದು ಸಲ ಮೇವಿ ಕಟ್ಟಿ ಬರೋಣ ಅಂತ ಅಂದ್ಕೊಂಡು ತೋಟಕ್ಕೆ ಹೋಗಿದ್ವಿ. ಏನಂತಂದರೆ ಇವತ್ತು ದೀಕ್ಷಿ ಬರ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀನಿ ದೀಕ್ಷಿ ಬರ್ತಾನೆ ಅಂತ. ಅವನಮ್ಮನ ಮನೆಗೆ ರಜಾಕ್ಕೆ ಬಂದು ಒಂದು 4-5 ದಿನ ಆಗಿತ್ತು. ಬಂದಾಗಿಂದ ಕಾವ್ಯಮ್ಮ ಯಾವಾಗ ಬರ್ತೀಯಾ, ಬೇಗ ಬಾ, ಎಷ್ಟು ದಿನ ಬರ್ತೀಯಾ ಹೇಳು, 1 ದಿನನ 2 ದಿನ ನಾನು ಕೌಂಟ್ ಮಾಡ್ಕೊಳ್ತಾ ಇರ್ತೀನಿ. ಅದು ನೀನು ಮುಗಿದ ತಕ್ಷಣ ಬರಬೇಕು, ಬಂದಿಲ್ಲ ಅಂದರೆ ನಾನು ಮಾತಾಡ್ಸಲ್ಲ. ಪ್ರತಿದಿನ ಇದನ್ನೇ ಕೇಳ್ತಾ ಇದ್ದ. 2-3 ದಿನ ಆದಮೇಲೆ ನೀನು ಬರ್ತೀಯಾ ಇಲ್ವಾ ಹೇಳು, ನೀನು ಬರಲ್ಲ ಅಂತಂದರೆ ನಾನು ಒಬ್ಬನೇ ಬಸ್ ಹತ್ತು ಬಂದುಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ಏನು ಮಾಡೋದು, ಇಲ್ಲೇ ಕೆಲಸನೂ ಮುಗ್ದಿಲ್ಲ ಹೋಗಬೇಕು ಅಂತಂದರೆ. ಮತ್ತು ಈ ಥರ ಆಗಿಬಿಟ್ಟಿತ್ತು. ಪಾಪ ಅಷ್ಟು ಆಸೆಯಿಂದ ಕರಿತಾ ಇದ್ದ. ಮಾವಿನಕಾಯಿ ಕಿತ್ಕೊಳ್ಳೋಣ ಅಂತ ನೋಡಿದೆ, ಆಗಲಿಲ್ಲ. ಅಂತಂದರೆ ಯಾವುದು ಬಲ್ತಿರಲಿಲ್ಲ, ಎಲ್ಲ ಎಳೆಕಾಯಿ. ಅದನ್ನು ಕಿತ್ಕೊಂಡು ಏನು ಮಾಡೋದು, ಅದನ್ನು ವ್ಲಾಗ್ ಅಲ್ಲಿಗೆ ಮುಗಿಸ್ದೆ. ಮತ್ತು ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಸಂಜೆನೇ ದೀಕ್ಷಿ ಬಂದ, ತೋರಿಸ್ತೀನಿ ಅವನನ್ನು. ಅವ್ನು ಬಂದಾಗ ನೈಟ್ 8 ಗಂಟೆ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಹೋಗಿ ಅಮ್ಮನ ಮನೆಯಿಂದ ಕರ್ಕೊಂಡು ಬಂದರು. ಹಾಗಾಗಿ ನೈಟ್ ನಾನು ವೀಡಿಯೋ ಏನೂ ಮಾಡಲಿಲ್ಲ. ಇವತ್ತು ಪೂಜೆ ಎಲ್ಲ ಆಯಿತು. 3 ಜನ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇಲ್ಲೋಡು ಯಾರು ಬಂದಿರೋದು? ಹಾಂ, ಅನ್ನ. ಯಾರದು ಅನ್ನ? ಯಾರು ಬಂದಿರೋದು? ದೀಕ್ಷಿ. ದೀಕ್ಷಿ ತಿಂದ? ಹೇಗಿದೆಯಾ?
ಹೇಗಿದೀಯಾ? ಯಾವಾಗ ಬಂದೆ? ನೆನ್ನೆ ಬಂದಾ? ಎಷ್ಟು ದಿನ ಇರ್ತೀಯ ನಮ್ಮೂರಲ್ಲಿ? 1.5 ತಿಂಗಳಿರ್ತೀಯಾ? ಹಾಂ, ನಿಮ್ಮಮ್ಮ ಬಿಡಬೇಕಲ್ಲ ಅಷ್ಟು ದಿನ. ಬಿಡುತ್ತಾ? ಇಷ್ಟ ಆಯ್ತಾ ನಮ್ಮೂರು? ಚೆನ್ನಾಗಿದೆಯಾ? ಬೆಂಗಳೂರು ಇಷ್ಟ ಆಯ್ತಾ? ಚಂದ್ರಜಿ ಮನೆ ಇಷ್ಟ ಆಯ್ತಾ? ಈ ಮನೆ ಇಷ್ಟ ಆಯ್ತಾ? ಬೆಂಗಳೂರಿಗೆ ಹೋಗಲ್ವ ಹಂಗಾರೆ? ಇವತ್ತು ನಿಮ್ಮ ಭವ್ಯಮ್ಮ ಬರುತ್ತಂತ ನಿನ್ನ ಕರ್ಕೊಂಡು ಹೋಗೋಕ್ಕೆ. ನಿಜ? ಇಲ್ಲೇ ಇರ್ತೀಯಾ? ಹ್ಞೂ ಸರಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಆಮೇಲೆ ಯಾರು ಬಂದಿದ್ದಾರೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಮನೇಲಿ ಗಲಾಟೆ ಶುರುವಾಗಿದೆ. ದೀಕ್ಷಿ ಬಂದಿದ್ದಾನೆ ಇವತ್ತು. ಫಸ್ಟು ಟೈಮ್ ಅವನೊಬ್ಬನೇ ಬಂದಿರೋದು. ಅಂದರೆ ಅವ್ರ ಅಮ್ಮನ ಜೊತೆ ಬರೋನು ಮತ್ತು ಅವ್ರ ಅಮ್ಮನ ಜೊತೆ ವಾಪಸ್ ಹೋಗೋನು. ಅವ್ರ ಅಪ್ಪ ಅಮ್ಮ ಇಲ್ಲದೆ ಫಸ್ಟು ಟೈಮ್ ನಮ್ಮ ಮನೇಲಿ ಇವಾಗ ಬಂದಿರೋದು. ಇನ್ನೂ ಒಂದು ವಾರ ನಮ್ಮ ಮನೇಲಿ ಇರ್ತಾನೆ ಹಂಗಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ವಾರ ಆದ್ರೂ ಇರ್ತಾನೆ ಅಂತ. ಮನೆಯಲ್ಲಿ ಫುಲ್ ಬೆಳಗ್ಗೆಯಿಂದನೂ ಗಲಾಟೆ ಸದ್ದು. ಇವರಿಬ್ಬರಿದ್ರೆ ಅಷ್ಟು ಆಡಲ್ಲ. ಇವಾಗ ನಿತ್ಯ ಇವ್ರ ಜೊತೆ ಆಟಾಡೋದು ಸ್ವಲ್ಪ ಕಡಿಮೆ. ಆ ಲಡ್ಡುಗೂ ಮತ್ತು ದೀಕ್ಷು ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಇವರಿಬ್ಬರು ಚೆನ್ನಾಗಿ ಕುಣಿತಾ ಇದ್ದಾರೆ ಬೆಳಗ್ಗೆಯಿಂದನೂ. ನಿತ್ಯ ಈ ಥರ ಆಟ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಕಣ್ಣ ಮುಚ್ಚಾಲೆ ಅಂತ ಆಡ್ತಾ ಇರೋದು. ಬಿಸಿಲಲ್ಲಿ ಯಾರಾದರೂ ಆಡ್ತಾರೆ. ಬನ್ನಿ ಒಳಗೆ ಆಡ್ತಾ ಇದ್ರು. ನಾನು ಆಚೆ ಬಂದ ತಕ್ಷಣ ಆಚೆಗೆ ಬಂದಿದ್ದಾರೆ. ಅಡುಗೆ ಎಲ್ಲ ರೆಡಿ ಮಾಡಿದೆ. ಸಿಹಿ ಕಾರಸ ಮಾಡಿ, ಕಿಚುಡಿ ಮಾಡಿ, ತರಕಾರಿ ಕಾಳುಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡಿದೆ. ದೀಕ್ಷೆ ಕೇಳಿದೆ, ನೀನು ಇದನ್ನು ಊಟ ಮಾಡ್ತೀಯಾ, ನಿನಗೆ ಇಷ್ಟ ಆಗುತ್ತಾ ಅಂತಂದರೆ ನಾವು ಇಷ್ಟಪಡೋದನ್ನ ಎಷ್ಟೊಂದು ದೀಕ್ಷೆ ಇಷ್ಟಪಡೋದಿಲ್ಲ. ಹಾಗಾಗಿ ಕೇಳಿದೆ. ಅಂದರೆ ಅವ್ರ ಅಮ್ಮನಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ದೀಕ್ಷಿನ ಸ್ವಲ್ಪ ನಂತರ ಅಂತ ಅಂದ್ಕೊಳ್ತೀನಿ. ಅವನಿಗೆ ಸ್ವೀಟ್ಸ್ ಅಂದರೆ ಇಷ್ಟ. ನಮ್ಮ ಅಕ್ಕ ಸ್ವೀಟ್ ಅಷ್ಟು ತಿನ್ನಲ್ಲ ಅನ್ನೋದಕ್ಕಿಂತ ತುಂಬ ಕಡಿಮೆ. ನಾವು ತಿನ್ನೋದ್ರಲ್ಲಿ ಒಂದು 10% ತಿನ್ನಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ದೀಕ್ಷೆ ಸ್ವಲ್ಪ ಸ್ವೀಟ್ ಇಷ್ಟ ಆಗುತ್ತೆ. ಅವ್ನ ನಂತರ ಅಂತ ನನಗನ್ಸುತ್ತೆ. ಕೇಳಿದೆ, ನಿನಗೆ ಇಷ್ಟ ಆಗುತ್ತಾ ಅಂತ. ಹ್ಞೂ ಅಂತಂದ. ಹಾಗಾಗಿ ಕಿಚುಡಿ ಮಾಡಿದೆ. ನನಗಿಷ್ಟ ತರಕಾರಿ ಸಾಂಬಾರು, ಸೊಪ್ಪಿನ ಸಾಂಬಾರು ಮಾಡಿದಾಗ ಅಥವಾ ಕಾಳುಗಳೆಲ್ಲ ಹಾಕಿ ಸಾಂಬಾರು ಮಾಡಿದಾಗ ನಾನು ಆದಷ್ಟು ಕಿಚುಡಿ ಮಾಡ್ತಾಯಿರ್ತೀನಿ. ಎರಡರ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ಕಡೆ ತರಕಾರಿ ಕಾಳುಗಳು, ಮೊಳಕೆ ಹುರುಳಿಕಾಳು, ಕಡಲೆಕಾಳು, ಹೆಸರು ಕಾಳು, ತೊಗರಿಬೇಳೆ, ಹಾಗೆ ಬಟಾಣಿ ಕಾಳು, ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಈ ಸಾಂಬಾರು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿದ್ದೆ. ಇವಾಗ ಎರಡನ್ನೂ ಮಿಕ್ಸ್ ಮಾಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಸ್ವಲ್ಪ ಒಂದು 2 ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಚೆನ್ನಾಗಿ ಒಂದು ಸಲ ಕುದಿಸ್ಕೊಂಡೆ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ತುಂಬಾ ಚೆನ್ನಾಗಿತ್ತು. ಮಜ್ಜಿಗೆ ಅದು ಮಾಡಿದ್ದೆ, ಉಪ್ಪಿನಕಾಯಿ, ಹಪ್ಳ. ಇವತ್ತಿನ ಊಟ ಆಗಿತ್ತು. ಏನೋ ಒಂಥರ ಖುಷಿ. ಮನೇಲಿ ಏನೋ ಒಂಥರ ಎಷ್ಟೋ ಜನ ಬಂದಿದ್ದಾರೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನ್ನ ಮಕ್ಕಳು ಕೂಡ ಅಷ್ಟೇ ಖುಷಿಯಾಗಿದ್ದಾರೆ. ಬೆಳಗ್ಗೆಯಿಂದ ಚೆಂದ ಆಟ ಆಡಿದರು. ಇನ್ನು ತೋಟದಿಂದ ಹಸುಗಳನ್ನ ನೋಡ್ಕೊಂಡು ಬಂದರು. ಅವನ್ನ ನೀರು ಕುಡಿಸಿ ಕಟ್ ಹಾಕ್ತಾಯಿದ್ದೆ. ನಾನು ಇವಾಗ ತೋಟಕ್ಕೆ ಎಲ್ಲೂ ಹೋಗ್ತಾ ಇಲ್ಲ. ಇವ್ರು 3 ಜನ ನೋಡಿಕೊಂಡು ಮನೆಯಲ್ಲೇ ಇದ್ದೀನಿ. ಅಂದರೆ ಮನೆಯಿಂದ ತೋಟಕ್ಕೆ ಹೋಗ್ತೀನಿ ಬರ್ತೀನಿ ಅಷ್ಟೇ. ಅವ್ರನ್ನ ಬಿಟ್ಟು ಎಲ್ಲಿಗೂ ಹೋಗ್ತಾ ಇಲ್ಲ. ಅವ್ರ ಜೊತೆನೇ ಇದ್ದೀನಿ. ನನ್ನ ಹಸ್ಬೆಂಡ್ ಹಸ್ಗಳನ್ನೆಲ್ಲ ಹೊಡ್ಕೊಂಡು ಬಂದರು. ಅವನ್ನ ನೀರು ಕುಡಿಸಿ ಇವಾಗ ಕಟ್ಟಾಗ್ತಾ ಇದ್ದೆ. ಏನೋ ಒಂಥರ ಖುಷಿ ಮನೇಲಿ. ನಿಜ ಅವ್ನು ಹೋದ್ಮೇಲೆ ತುಂಬಾ ಬೇಜಾರಾಗುತ್ತೆ. ಇವಾಗಿಂದನೇ ಅನ್ನಿಸ್ತಾ ಇದೆ ಅವ್ನು ಹೋದ್ಮೇಲೆ ಬೇಜಾರಾಗುತ್ತಲ್ವಾ ಅಂತ. ಅಷ್ಟು ಮನೆಯೆಲ್ಲ ಕಳೆ ಆಗಿದೆ. ಅಷ್ಟು ಗಲಾಟೆ ಸದ್ದು, ಅವ್ರ ಆಟ. ಲಡ್ಡು ಅಂತೂ ಟಿ ವಿನೇ ನೋಡಿಲ್ಲ ದೀಕ್ಷೆ ಬಂದಾಗಿಂದ. ಯಾವಾಗಲೂ ಟಿ ವಿ ನೋಡ್ತೀನಿ ಅಂತ ಹೇಳ್ತಾ ಇರೋಳು. ಬಟ್ ಇವಾಗ ಟಿ ವಿನೇ ನೋಡಿಲ್ಲ. ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅವ್ರ ಅವ್ರ ತುಂಟಾಟ ನೋಡೋದೇ ಒಂದು ಖುಷಿ. ನೋಡಿ ಇಲ್ಲಿ ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತ. ಅದೇನೋ ಕಳಸ ಓದ್ತಿದ್ದೀನಿ ಅಂತ ಇವರಿಬ್ರು ಹಿಡ್ಕೊಂಡು ಹೋಗ್ತಾ ಇರೋದು.
ನೀರು ನಾಳೆ ಬಿಡಲ್ಲ, ನಾಡ್ದು ನೀರು ಬಿಡೋದು ನೀವು ಖಾಲಿ ಮಾಡಿದರೆ. ಹಾಂ, ನಿನಗೆ ಹೇಳ್ತಾ ಇದ್ದೀನಿ. ಆಟ ಆಡ್ತಾ ಆಡ್ತಾ ಅರ್ಧ ಡ್ರಮ್ ನೀರನ್ನೇ ಖಾಲಿ ಮಾಡಿದರು. ಈ ಥರ ಇತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.